ಧರ್ಮಸ್ಥಳಕ್ಕೆ ಸ್ವಾಮೀಜಿ ಕೂಡ ಬರ್ಬೇಕು, ಅಲ್ಲಿ ಪ್ರಮಾಣ ಮಾಡಿ ನಾನು ಕೇಳಿಲ್ಲ ಅಂತ. ಅವಾಗ ದೇವರು ಯಾರಿಗೇನು ಶಿಕ್ಷೆ ಕೊಡ್ಬೇಕು ಮಾತಾಡಿದ್ದು ನಾವು ಕೇಳಿದ್ವಿ, ನೇರವಾಗಿ ತಂಗಡಿಗೆ ಕೇಳಿಲ್ಲ. ತಂಗಡಿಯವರಿಗೆ ಇಷ್ಟು ದುಡ್ಡು ಕೊಟ್ರೆ ಆಗುತ್ತೆ ಅಂತ ಹೇಳಿ ಅವ್ರು ಕಡಿಯವರು, ಅದು ತಂಗಡಿಯವ್ರ ತಂದೆಯವರಿಗೆ ಹೆಸರು ಕೂಡ ಹೇಳಿ ತಂದೆಯವರಿಗೆ ಕೊಡ್ಬೇಕಂತೆ ಅಂತ ಹೇಳಿ ಕೇಳಲ್ಲ. ಹೆಂಗ್ ಕೇಳಕ್ ಬರುತ್ತೆ? ಅದು ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಸಾಕ್ಷಿ ಸಮೇತ ಅವ್ರು ಏನಾದ್ರು ಸಾಬೀತು ಮಾಡಿದ್ರೆ ರಾಜೀನಾಮೆ ರಾಜಕೀಯದಿಂದಲೇ ಹೌದು, ಅದೇ ನಾನ್ ಕೇಳಿಲ್ಲ ಅಂತಾರ ಅವ್ರು, ನೇರವಾಗಿ ಅವ್ರು ಕೇಳಿಲ್ಲ. ಸಾಕ್ಷಿ ಏನಾದ್ರು ಐತೆ ಅಂತ. ಬಟ್ ಕೋರ್ಟ್ ಆದೇಶ ಆದ್ರೂ ಪಾಲಿಸ್ಬೇಕಲ್ಲ. ಕೋರ್ಟ್ ಆದೇಶ ಇದೆ, 1 ಕೋಟಿ ಬಿಡುಗಡೆ ಮಾಡ್ರಿ 4 ವಾರದಲ್ಲಿ ಜಡ್ಜ್ಮೆಂಟ್ ಇದೆಯಲ್ಲ ಸರ್. ಅದೇ ಏಪ್ರಿಲ್ ಆಗಿ ಬಿಡುಗಡೆ ಆಗ್ಬೇಕಾಯ್ತು. ಏಪ್ರಿಲ್ ಇಂದ ಈಗ ಇನ್ನೂ ಮೋತಿ ಹತ್ರ ಇರೋ ಶ್ರೀರಾಮ ದೇವರ ಒಂದು ಟೆಂಪಲ್ಗೆ 50 ಲಕ್ಷ ಕೊಟ್ಟು 1.5 ಕೋಟಿ ಪ್ರಜಾಪಿತ ಬ್ರಹ್ಮಕುಮಾರಿ ಅವರಿಗೆ ಮಾಡಿಸಿದ್ದೆ. 75 ಲಕ್ಷ ಇಲ್ಲಿ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಅವರಿಗೆ. 25 ಲ್ಯಾಕ್ಸ್ ಬಂದು 25 ಲಕ್ಷ ಮೋತಿ ಹತ್ರ ಇರೋ ರಾಮದೇವ್ರ ಗುಡಿಗೆ ಬಿಡುಗಡೆ ಮಾಡಿದ್ದಾರೆ. ಈಗ ಆ 75 ಲಕ್ಷ ಇವರಿಗೆ, 25 ಲಕ್ಷ ಅವರಿಗೆ ಮಾಡಿ ಅಂತೇಳಿ ಈ ಸರ್ಕಾರ ಬಂದಾಗ್ಲಿದ್ದ ಕೂಡ ನಾನು ಕಂಟಿನ್ಯೂಸ್ ಆಗಿ ನಮ್ಮ ಇವು ಮಿನಿಸ್ಟರ್ನ ಜಾಬ್ಲಿಂಗಾರೆಡ್ಡಿ ಅವ್ರನ್ನ ಹೋಗಿ 2 ಸಾರಿ ಹೋಗಿ ರಿಕ್ವೆಸ್ಟ್ ಮಾಡಿವಿ. ಪ್ರತಿ ಸಾರಿ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ, ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೆ 1 ರೂಪಾಯಿ ಕೂಡ ಬಿಡುಗಡೆ ಅವ್ರು ಮಾಡ್ಲೇ ಇಲ್ಲ. ಇದನ್ನ ನಾವ್ ಏನ್ ಅನ್ಬೇಕೀಗ ಅಂದ್ರೆ, ಹೋದ್ ಸರ್ಕಾರ ಮಾಡಿದ್ದನ್ನ ಇವರು ಮಾಡಲ್ಲ ಅಂತಂದ್ರೆ ಅಂದ್ರೆ ಅವ್ರ ಹತ್ರ ಹಣ ಇಲ್ಲನ, ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಅದು ಕೂಡ ಹೇಳ್ತಾ ಇಲ್ಲ ಅವರು. $1.5 ಕೋಟಿ ಇವ್ರಿಗೆ 50 ಲಕ್ಷ ಮೋತಿ ಟ್ಯಾಕ್ಸ್ ಹತ್ರ ಇರೋ ಶ್ರೀರಾಮದೇವ್ರ ಟೆಂಪಲ್ಗೆ ನಾನು ಮಾಡಿಸಿದ್ದೆ. ಅದನ್ನ ಇವತ್ತುವರೆಗೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತೆ MLA ನೋಡಿದ್ರೆ ಎಲ್ಲಾರನ್ನ ಕರೆಸಿ 5 ಕೋಟಿ ನಾನು ಹಿಂದೂ ದೇವಸ್ಥಾನಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಎಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ಅಟ್ಲೀಸ್ಟ್ ಇದನ್ನ ತೋರಿಸ್ಬೇಕು. ಅದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಈ ತರ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ MLA ಬರೀ ಹೇಳಿದ್ರೆ ನಾವು ಪ್ರಶ್ನೆ ಮಾಡಬಹುದು. ಅವ್ರು ಬಿಡುಗಡೆ ಮಾಡಿದಂತ ಆಯಾ ದೇವಸ್ಥಾನದ ಅರ್ಚಕರು, ಅವರ ಟ್ರಸ್ಟ್ ಮುಖ್ಯಸ್ಥರು ಅವರೆಲ್ಲ ಸೇರಿ ಅದೇಂಗೆ ಅಲ್ಲ ಅಂತಂದ್ರೆ ಅವ್ರ ಯಾಕೆ ಸನ್ಮಾನ ಮಾಡ್ಬೇಕಿತ್ತು ಅಂತ ಸರ್. ಕೊಡ್ತೀವಿ ಅಂತ ಹೇಳೋದಕ್ಕೆ ಸನ್ಮಾನ ಮಾಡ್ಯಾರೆ ಬರ್ತದಂತ ಬಿಡುಗಡೆ ಆಗಿಲ್ಲ. ಅಣ್ಣ ಈಗ ಸೋಮಶೇಖರ್ ಸರ್ ಹೇಳಿದಂಗೆ ಪರ್ಟಿಕ್ಯುಲರ್ ಆಗಿ ಯಾವ ದೇವಸ್ಥಾನಕ್ಕೆ ಬಿಡುಗಡೆ ಮಾಡಿದ್ದಾರೆ ಕೇಳಿ. ಈ ಪರ್ಟಿಕ್ಯುಲರ್ ಯಾವ ದೇವಸ್ಥಾನ ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.